ಹಲೋ ಎವ್ರಿವಾನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಅಪವರ್ತಿಸುವಿಕೆ ಅಧ್ಯಾಯದ 41ನೇ ಪ್ರಶ್ನೆಯನ್ನ ಗಮನಿಸಿ. ಅಪವರ್ತಿಸಿ y² + 5y + 6. ಸೊ ಇದನ್ನ ಅಪವರ್ತಿಸ್ಲಿಕ್ಕೆ ನಾವು ಕೂಡಿದರೆ 5 ಬರಬೇಕು. ಸೊ ಎರಡು ಸಂಖ್ಯೆಯನ್ನ ತಗೊಳ್ಬೇಕು, ಆ ಸಂಖ್ಯೆಯನ್ನ ಕೂಡಿ ಅಥವಾ ಕಳೆದಾಗ ಮಧ್ಯದಲ್ಲಿರುವಂತಹ ಪದ ಸಿಗ್ಬೇಕು. ಸೊ ಅದೇ ಎರಡು ಸಂಖ್ಯೆಗಳನ್ನ ಗುಣಿಸಿದಾಗ ನಮಗೆ 6 ಬರ್ತಾ ಇರ್ಬೇಕು. ಸೊ ಅಂತಹ ಪದವನ್ನ ಹುಡುಕ್ಬೇಕಾಗತ್ತೆ. ಸೊ ಮಧ್ಯ ಪದ ವಿಭಜನಾ ನಿಯಮವನ್ನ ಬಳಸ್ಬೇಕು ಇಲ್ಲಿ. ಸೊ ಹಾಗಾದ್ರೆ ಇಲ್ಲಿ y² + 2y + 3y. ಸೊ 3 2 6, 3 + 2 ಕೂಡಿದಾಗ ಮಧ್ಯದ ಪದ ಸಿಗತ್ತೆ. ಸೊ ಹಾಗಾಗಿ ನಾವು 2y + 3y ಅಂತ ಒಡ್ಕೊಂಡು +6. ಸೊ ಈಗ 2 ಪದಗಳ ಗುಂಪು. ಸೊ ಇದು 2 ಪದವನ್ನ ಗುಂಪವನ್ನಾಗಿ ಮಾಡ್ಕೊಳ್ಬೇಕು. ಸೊ ಇದು 2 ಪದವನ್ನ ಗುಂಪವನ್ನಾಗಿ ಮಾಡ್ಕೋಬೇಕು. ಸೊ y² + 2y ಅಲ್ಲಿ y ಸಾಮಾನ್ಯವಾಗಿರುವಂತಹ ಪದ. ಸೊ y + 2. ಸೊ ಇಲ್ಲಿ 3 ಸಾಮಾನ್ಯವಾಗಿದೆ. y + 3 2 6. ಸೊ ಇದು 2 ಪದದಲ್ಲಿರುವಂತಹ ಸಾಮಾನ್ಯ ಪದ ಯಾವುದು ಹೇಳಿ? y + 2. ಸೊ ಬ್ರಾಕೆಟ್ ಅಲ್ಲಿ y + 3 ಉಳಿಯುತ್ತೆ. ಓಕೆ. ಸೊ ಹಾಗಾದ್ರೆ ಇಲ್ಲಿ ಇದನ್ನ ಅಪವರ್ತಿಸಿದಾಗ ಸಿಗುವಂತದ್ದು y + 2 × y + 3 ಆಗತ್ತೆ. ಓಕೆ. ಸೊ ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ ನಿಮ್ಗೆ ವಾಪಸ್ ಇದೇ ಉತ್ತರ ಸಿಗತ್ತೆ. ಬೇಕಾದ್ರೆ ನೋಡಿ, y × y y² + 3 × y 3y + 2 × y 2y + 3 2 6. ಸೊ y² 3 + 3y + 2y ಸಜಾತಿಯ ಪದ. ಸೊ ಇವುಗಳನ್ನ ಕೂಡಿದಾಗ 5y + 6 ಸಿಗತ್ತೆ. ಓಕೆ. ಸೊ ನೋಡಿ, ಥ್ಯಾಂಕ್ ಯು.